ಅವಳಿದ್ದಾಗ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ಅವಳ ಜೊತೆ ಜಗಳ ಆಡಿದ್ದೀನಿ. ಆದರೆ ಈಗ ಅವಳಿಲ್ಲ ಅಂತ ನೆನೆಸ್ಕೊಂಡ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಚಿರು. ಬಟ್ ಜೀವನ ಮುಂದೆ ಹೋಗಲೇಬೇಕಲ್ವಾ? ಎಷ್ಟು ದಿನ ಅಂತ ನೀನು ಹೀಗೆ ಇರೋಕ್ಕಾಗತ್ತೆ? ಎಲ್ಲಾದರೂ ಒಂದು ಸ್ವಲ್ಪ ದಿನ ಹೊರಗೆ ಹೋಗ್ಬಾ. ದಿಶಾ ನಿನ್ನ ಬಗ್ಗೆ ಫೋನ್ ಮಾಡಿ ಕೇಳಿದ್ಲು, ನಿನ್ನ ಬಗ್ಗೆ ಬೇಜಾರು ಮಾಡಿಕೊಂಡ್ಳು. ದಿಶಂಗ್ ನಿನ್ನ ಮೇಲೆ ಪ್ರೀತಿ ಇದ್ರೂ ದೀಪನ ಮೇಲೆ ಗೌರವ ಇತ್ತು. ಆದರೆ ಈಗ ದೀಪನೇ ನಮ್ಮ ಮಧ್ಯೆ ಇಲ್ವೇ? ಈ ಸತಿಗೆ ಹಾಗೆ ಹೇಳ್ಬೇಡಿ. ದೀಪ ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ. ಅವ್ರು ನಮಗೋಸ್ಕರ ವಾಪಸ್ ಬಂದೇ ಬರ್ತಾರೆ. ನಿನ್ನ ಫೀಲಿಂಗ್ಸ್ನ ನಾನು ಗೌರವಿಸ್ತೀನಿ ಚಿರು. ಆದರೆ ಹುಟ್ಟು ಸಾವು ನಮ್ಮ ಕೈಯಲ್ಲಿರಲ್ವಲ್ಲ. ಬಂದಿದ್ದನ್ನೆಲ್ಲ ಫೇಸ್ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾ ನಾವು ನೆಮ್ಮದಿಯಾಗಿರ್ಬೇಕು. ನಿನ್ನ ಜೀವನದಲ್ಲಿ ಈ ಥರದೊಂದು ಘಟನೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಪಾಸ್ಟ್ ಇಸ್ ಪಾಸ್ಟ್. ದೀಪ ಬರ್ತಾಳೆ ಅಂತ ಎಷ್ಟು ದಿನ ಹೀಗೆ ಕಾಯ್ತೀಯ? ಯಾರಿಗೇ ಆಗಲಿ ಸಂಗಾತಿ ಅನ್ನೋದು ತುಂಬ ಮುಖ್ಯ. ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಆದರೆ ನಮ್ಮ ಜೀವನದಲ್ಲಾಗೋ ಎಲ್ಲ ಕಷ್ಟ ಸುಖಗಳನ್ನು ಸಂಗಾತಿ ಹತ್ರ ಹಂಚ್ಕೋಬೇಕಲ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ನೀನು ದಿಶಾ ಜೊತೆ ಇರೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಅಂದರೆ ನಾಳೆಯಿಂದನೇ ಅವಳ ಜೊತೆ ಇರುವಂತಲ್ಲ, ಅವಳನ್ನ ಇಲ್ಲಿ ಕರ್ಸ್ಕೋಬೇಕು ಅಂತನೂ ಅಲ್ಲ. ನಿನ್ನಲ್ಲೂ ಕೆಲವು ಬದಲಾವಣೆಗಳಾಗಬೇಕು ಅಂದರೆ ದಿಶಾ ನಿನ್ನ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಚಿರು, ನೀನು ಈ ಥರ ಇರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಚಿರು. ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ನಿಮ್ಮ ಫೀಲಿಂಗ್ಸಿಗೆ ನಾನು ಬೆಲೆ ಕೊಡ್ತೀನಿ ಅದಕ್ಕೆ. ಬಟ್ ಐ ಆಮ್ ಸಾರಿ, ದೀಪ ಅವರಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಮತ್ತದರಲ್ಲಿ ದಿಶಾ ಅವ್ರ ಜೊತೆ ಇರ್ತೀನಿ, ಅವ್ರನ್ನ ಮದುವೆ ಆಗ್ತೀನಿ? ಖಂಡಿತ ಇಲ್ಲ. ದೀಪ ಅವ್ರ ನೆನಪಲ್ಲೇ ಸಾಯೋವರೆಗೂ ಕಾಲ ಕಳಿತೀನಿ ಹೊರತು ಇನ್ಯಾರನ್ನೂ ಕಣ್ಣೆತ್ತು ನೋಡೋಣ. ಚಿರು, ಅದು ಹಾಗಲ್ಲ. ಏನು ಮಾತಾಡಬೇಡಿ ಅದಕ್ಕೆ. ನಿಮ್ಮ ಹತ್ರ ಜೋರಾಗಿ ಮಾತಾಡೋಕ್ಕೂ ಇಟ್ಟನ್ನೋದ್ರ ಶಕ್ತಿ ಇಲ್ಲ.